ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಇಲ್ಲಿ ಬಾಂಗ್ಲಾದ ಒಂದು ಹೊಸ ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೀನಿ. ಒಂದೇ ವಿಡಿಯೋದಲ್ಲಿ ಮಧ್ಯಾಹ್ನದ ಊಟದ ಪ್ರತಿಯೊಂದು ರೆಸಿಪಿ ಕೂಡ ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೇನೆ ಪೂರ್ತಿ ನೋಡಿ, ಖಂಡಿತ ನಿಮಗೆ ಯೂಸ್ಫುಲ್ ಆಗುತ್ತೆ. ಮೊದಲಿಗೆ ನಾನಿಲ್ಲಿ ಜೋಳದ ರೊಟ್ಟಿಯನ್ನ ಮಾಡ್ತಾ ಇದ್ದೀನಿ. ರೊಟ್ಟಿಯನ್ನ ನಾವು ನಾರ್ಮಲ್ ಆಗಿ ಬಿಸಿನೀರಲ್ಲಿ ಕಲಿಸ್ಕೋಬೇಕಾಗತ್ತೆ. ಹಾಗಾಗಿ ನಾನಿಲ್ಲಿ ಸ್ವಲ್ಪ ಬಿಸಿನೀರನ್ನ ಹಾಕಿ ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ ಹಿಟ್ಟನ್ನ. ನಾನ್ ವೆಜ್ ಮಾಡಿದಾಗ ನಮ್ಗಂತೂ ರೊಟ್ಟಿ ಇದ್ರೇನೆ ತುಂಬಾ ಇಷ್ಟ ಆಗುತ್ತೆ, ಚಪಾತಿ ಎಲ್ಲ ಅಷ್ಟು ಇಷ್ಟ ಆಗೋದಿಲ್ಲ. ಹಾಗಾಗಿ ನಾನಿವತ್ತು ಜೋಳದ ರೊಟ್ಟಿಯನ್ನ ಮಾಡ್ತಾ ಇದ್ದೀನಿ. ಬಿಸಿನೀರನ್ನ ಹಾಕಿ ಚೆನ್ನಾಗಿ ಇದನ್ನ ಕಲಿಸ್ಕೋಬೇಕು. ಫ್ರೆಂಡ್ಸ್, ನೀವು ಏನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಆಲ್ ಅಂತ ಪ್ರೆಸ್ ಮಾಡಿ. ಫ್ರೆಂಡ್ಸ್, ನಾವು ಮಾಡ್ತಾ ಇರುವಂಥ ಪ್ರತಿಯೊಂದು ವಿಡಿಯೋ ಕೂಡ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಆಗಿ ಬರುತ್ತೆ. ಈಗ ಸ್ವಲ್ಪ ಸ್ವಲ್ಪ ತಣ್ಣೀರನ್ನ ಹಾಕ್ತಾ ನಾವು ಹಿಟ್ಟನ್ನ ಚೆನ್ನಾಗಿ ಗಟ್ಟಿಯಾಗಿ ನಾದ್ಕೋಬೇಕು. ಜೋಳದ ರೊಟ್ಟಿ ನಾವು ಯಾವಾಗ್ಲೂ ಮಾಡ್ಬೇಕಂದ್ರೆ ಚೆನ್ನಾಗಿ ನಾವು ಹಿಟ್ಟನ್ನ ನಾದ್ಕೋಬೇಕು. ಫ್ರೆಂಡ್ಸ್, ನಾವು ಎಷ್ಟು ಚೆನ್ನಾಗಿ ಹಿಟ್ಟನ್ನ ನಾದ್ಕೋತೀವಲ್ಲ ಅಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತೆ ಅಂತ ನಮ್ಮಮ್ಮ ಹೇಳ್ತಾ ಇದ್ರು. ಸೊ ನನಗೂ ಅಷ್ಟು ಪರ್ಫೆಕ್ಟ್ ಆಗಿ ರೊಟ್ಟಿ ಬರ್ತಿರ್ಲಿಲ್ಲ ಮೊದಲೆಲ್ಲ. ಸೊ ನಂಗೀಗ ಮಾಡ್ತಾ ಮಾಡ್ತಾ ರೊಟ್ಟಿ ಸರಿಯಾಗಿ ಬರ್ತಾ ಇದೆ. ಸೊ ಪರ್ಫೆಕ್ಟ್ ಆಗಿ ಬರ್ತಾ ಇದೆ. ಸೊ ಈಗ ನಾನಿಲ್ಲಿ ರೊಟ್ಟಿ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಕೈಯಲ್ಲಿ ಏನಾದರೂ ಉಂಗುರ ಇದ್ರೆ ಸೊ ನನಗೆ ಕಂಫರ್ಟಬಲ್ ಆಗೋದಿಲ್ಲ. ಹಾಗಾಗಿ ನಾನು ತೆಗೆದುಬಿಟ್ಟೆ ರೊಟ್ಟಿ ಮಾಡ್ತೀನಿ. ಕೆಲವರು ಉಂಗುರ ಹಾಕೊಂಡು ಕೂಡ ರೊಟ್ಟಿ ಮಾಡ್ತಾರೆ. ಎಷ್ಟಾಗುತ್ತೆ ಅಷ್ಟು ಒಂದೇ ಕೈಲಿಂದ ದೊಡ್ಡದಾಗಿ ರೊಟ್ಟಿ ಮಾಡಿಕೊಂಡು ನಂತರ ಎರಡು ಕೈಲಿಂದ ಸ್ವಲ್ಪನೇ ಸ್ಪ್ರೆಡ್ ಮಾಡ್ಕೊಂಡ್ರೆ ಸಾಕು. ನಮ್ದು ರೊಟ್ಟಿ ಇಲ್ಲಿ ರೆಡಿ ಆಯಿತು. ಫ್ರೆಂಡ್ಸ್, ಡೈಲಿ ನಾನು ರೊಟ್ಟಿ ಮಾಡೋದಿಲ್ಲ. ಸೊ ಯಾಕಂದ್ರೆ 2 ದಿನಕ್ಕೊಂದ್ಸತಿ 3 ದಿನಕ್ಕೊಂದ್ಸತಿ ರೊಟ್ಟಿ ಮಾಡ್ತಾ ಇರ್ತೀನಿ. ಸೊ ನಮ್ಮ ಮನೆಯವ್ರಿಗೆ ಡೈಲಿ ರೊಟ್ಟಿ ಇಷ್ಟ ಆಗೋದಿಲ್ಲ. ನನಗೆ ಮಾತ್ರ ಡೈಲಿ ರೊಟ್ಟಿ ಅಂದ್ರೆ ತುಂಬಾನೇ ಇಷ್ಟ. ಸೊ ಹಾಗಾಗಿ 2 ದಿನಕ್ಕೊಂದ್ಸತಿ 3 ದಿನಕ್ಕೊಂದ್ಸತಿ ನಾನು ಜಾಸ್ತಿ ರೊಟ್ಟಿ ಮಾಡಿಬಿಟ್ಟು ಇಟ್ಕೊಂಡ್ಬಿಡ್ತೀನಿ. ಸೊ ಡೈಲಿ ಅವರಿಗೆ ಚಪಾತಿ ಮಾಡಿ ಮಾಡಿ ಕೊಡ್ತಾ ಇರ್ತೀನಿ. ನಡುವಿಗೆ ರಾಗಿ ಮುದ್ದೆ ಹಾಗೆ ರಾಗಿ ರೊಟ್ಟೆ ಅಂತವೆಲ್ಲ ಮಾಡ್ತಾ ಇರ್ತೀನಿ. ಸೊ ಹಾಗಾಗಿ ಇವತ್ತು ಸಂಡೇ ಇರೋ ಕಾರಣಕ್ಕಂತೂ ಕಂಪಲ್ಸರಿ ಸಂಡೇ ನಾನು ರೊಟ್ಟಿ ಮಾಡ್ತೀನಿ. ಸೊ ಯಾಕಂದ್ರೆ ನಾನ್ ವೆಜ್ ಎಲ್ಲ ತಗೊಂಡ್ ಬಂದಾಗ ರೊಟ್ಟಿನೇ ಜಾಸ್ತಿ ತಿನ್ನೋದು. ನಾನ್ ವೆಜ್ ಜೊತೆ ನಮಗೆ ರೊಟ್ಟಿನೇ ತುಂಬಾ ಇಷ್ಟ ಆಗುತ್ತೆ. ನಾನಿಲ್ಲಿ ಇದೇ ರೀತಿಯಾಗಿ ರೊಟ್ಟಿ ಮಾಡಿ ಮಾಡಿ ಒಂದು ಬಟ್ಟೆಯಲ್ಲಿ ಇಡ್ತಾ ಇದ್ದೀನಿ. ಫ್ರೆಂಡ್ಸ್, ರೊಟ್ಟಿ ಎಲ್ಲ ಮುಗಿಸ್ಕೊಂಡು ಈಗ ಫಿಶ್ ಅನ್ನ ನಮ್ಮ ಮನೆಯವರು ತರ್ತೇನೆ ಅಂತ ಹೋಗಿದ್ದಾರೆ. ಸೊ ಅವ್ರು ಬರೋದ್ರಲ್ಲಿ ಮಸಾಲೆ ಎಲ್ಲ ರೆಡಿ ಮಾಡ್ಕೋಬೇಕಂತ ನಾನು ಮೊದಲೇ ಕೊಬ್ಬರಿ ಎಲ್ಲ ಹೆಂಚಿಟ್ಕೊಂಡಿದ್ದೆ. ಸೊ ಒಂದು ಲಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ಕೂಡ ನೆನೆ ಇಟ್ಕೊಂಡಿದ್ದೀನಿ. ನಂತರ ಸ್ವಲ್ಪನೇ ಜೀರಿಗೆ, ನಂತರ ಏಲಕ್ಕಿ, ಲವಂಗ, ದಾಲ್ಚಿನಿಯನ್ನ ಕೂಡ ಇಟ್ಟಿದ್ದೀನಿ. ಒಂದು ಅರ್ಧ ತೆಂಗಿನಕಾಯಿ ಹೋಳನ್ನ ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1 ಗಡ್ಡೆ ಬೆಳ್ಳುಳ್ಳಿ, 2 ಇಂಚು ಶುಂಠಿ, 1 ಮುಷ್ಟಿ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನ ಕೂಡ ಇಲ್ಲಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಫ್ರೆಂಡ್ಸ್, ಈಗ ಇದನ್ನ ಎಲ್ಲವನ್ನ ಚೆನ್ನಾಗಿ ಒಂದ್ಸತಿ ವಾಶ್ ಮಾಡ್ಕೋಬೇಕು. ವಾಶ್ ಮಾಡ್ಕೊಂಡು ನಂತರ ನಾನಿಲ್ಲಿ ಮಿಕ್ಸಿ ಜಾರಿಗೆ ಸೇರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ನಮ್ಮ ಮನೇಲಿ ಮಾತ್ರ ನಾನು ಫಿಶ್ ಸಾಂಬಾರು ಇದೇ ರೀತಿ ಮಾಡ್ತೀನಿ. ಸೊ ನೀವು ಕೊಬ್ಬರಿ ಹಾಕಿ ಮಾಡಿಲ್ಲ ಅಂದ್ರೆ ಒಂದ್ಸತಿ ಆದ್ರೂ ಈ ರೀತಿ ಮಾಡಿ ನೋಡಿ, ತುಂಬಾನೇ ಟೇಸ್ಟಿಯಾಗುತ್ತೆ. ಹಾಗೆ ನಾನಿಲ್ಲಿ ಗರಂ ಮಸಾಲವನ್ನ ಸ್ವಲ್ಪನೇ ಸೇರಿಸಿದ್ದೀನಿ. ಏಲಕ್ಕಿ, ಲವಂಗ, ದಾಲ್ಚಿನಿ. ನೀವು ಸ್ಪೈಸಿ ತಿನ್ನೋರಾದ್ರೆ ನೀವು ಜಾಸ್ತಿ ಕೂಡ ಸೇರಿಸ್ಕೋಬಹುದು. ನಂತರ ನಾನು ಟೊಮೆಟೊನ ಕೂಡ ರುಬ್ಕೊಂಡು ಅದರಲ್ಲಿ ಸೇರಿಸ್ತಾ ಇದ್ದೀನಿ. ಈಗ ನಾನು ಇದಕ್ಕೆ ನೀರು ಎಷ್ಟು ಬೇಕಲ್ಲ ಅಷ್ಟು ಈಗಲೇ ಸೇರಿಸ್ತಾ ಇದ್ದೀನಿ. ಮಿಕ್ಸಿ ಜಾರನ್ನ ವಾಶ್ ಮಾಡಿಕೊಂಡು ನಮ್ಮ ಮನೆಯವರು ಫಿಶ್ ಕೂಡ ತಂದ್ರು. ಸೊ ಯಾವ ರೀತಿ ಕೊಟ್ಟಿದ್ದಾರೆ ಫಿಶ್ ಅಂತ ನಾನು ನೋಡ್ತಾ ಇದ್ದೀನಿ. ಸೊ ಯಾಕಂದ್ರೆ ಒಂದೊಂದ್ಸತಿ ನಮ್ಮ ಮನೆಯವ್ರು ತಂದಾಗ ಅವರು ತೂಕ ಮಾಡಿ ಕೊಡುವಾಗ ಒಂದೊಂದ್ಸತಿ ಚೆನ್ನಾಗಿ ಕೊಡೋದಿಲ್ಲ. ಸೊ ಒಂದೊಂದ್ಸತಿ ಚೆನ್ನಾಗಿ ಕೊಟ್ಟು ಕಳಿಸಿರ್ತಾರೆ. ಸೊ ಗಂಡ್ ಮಕ್ಕಳಂದ್ರೆ ಯಾಕೋ ಈ ತರ ಮಾಡ್ತಾರೋ ಗೊತ್ತಿಲ್ಲ. ಆದಷ್ಟು ನಾನು ಫಿಶ್ ಮನೆ ಹತ್ರ ಬಂದಾಗನೇ ಜಾಸ್ತಿ ತಗೊಳ್ತಾ ಇರ್ತೀನಿ. ಸೊ ಇವತ್ತು ಸಂಡೇ ನನಗೆ ಫಿಶ್ ತಿನ್ಬೇಕನ್ನಿಸ್ತಾ ಇತ್ತು. ಹಾಗಾಗಿ ನಮ್ಮ ಮನೆಯವರಿಗೆ ಕಳಿಸ್ದೆ. ಸೊ ಕೈಯಲ್ಲಿ ಗಟ್ಟಿ ಇತ್ತು. ಸೊ ಅವರು ಸರಿಯಾಗಿ ಕ್ಲೀನ್ ಮಾಡಿರಲಿಲ್ಲ. ಸೊ ಯಾವ ರೀತಿ ಅಂದ್ರೆ ಹೇಗೆ ಬೇಕು ಹೇಗೆ ಕಟ್ ಮಾಡಿಬಿಟ್ಟಿದ್ರು. ಸೊ ಇದನ್ನ ಈಗ ನಾನು ಹೊರಗಡೆ ತಗೊಂಡೋಗಿ ಚೆನ್ನಾಗಿ ವಾಶ್ ಮಾಡ್ಕೊಂಡು ತಗೊಂಡ್ ಬರ್ತೀನಿ. ನಂತರ ನಾನು ಇಲ್ಲಿ ಹಸಿಮೆಣಸಿನಕಾಯಿ ಪೇಸ್ಟು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ, ನಂತರ ಒಂದು 3 ರಿಂದ 4 ಚಮಚ ಆಗೋಷ್ಟು ಅಕ್ಕಿ ಹಿಟ್ಟು, 1 ಚಮಚದಷ್ಟು ಎಣ್ಣೆ, ನಂತರ ಹುಣಸೆ ಹಣ್ಣಿನ ರಸವನ್ನ ಸೇರಿಸಿದ್ದೀನಿ. ಸೊ ಇದನ್ನೆಲ್ಲವನ್ನ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಸಿಮೆಣಸಿನಕಾಯಿ ಪೇಸ್ಟ್ದು ಫಿಶ್ ಫ್ರೈ ತುಂಬಾನೇ ಚೆನ್ನಾಗಿ ಅನಿಸುತ್ತೆ. ಸೊ ಹಾಗಾಗಿ ನಾನು ಇವತ್ತು ಹಸಿಮೆಣಸಿನಕಾಯಿ ಪೇಸ್ಟ್ ಅನ್ನ ಹಾಕಿಬಿಟ್ಟು ಫಿಶ್ ಫ್ರೈನ ಮಾಡ್ತಾ ಇದ್ದೀನಿ. ಆದಷ್ಟು ಅಕ್ಕಿ ಹಿಟ್ಟನ್ನ ಹಾಕಿ, ಅಕ್ಕಿ ಹಿಟ್ಟು ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಮ್ಯಾಗಿನೇಟ್ ಆಗುತ್ತೆ. ಹಾಗೆ ತುಂಬಾನೇ ಕ್ರಿಸ್ಪಿಯಾಗಿ ಕೂಡ ಆಗುತ್ತೆ. ತುಂಬಾ ಒಂದು ರೀತಿಯಲ್ಲಿ ತಿನ್ನೋಕೆ ಹೊರಗಡೆ ನಾವು ಪೌಡರ್ ಎಲ್ಲ ತಗೊಂಡ್ಬಂದು ಫಿಶ್ ಫ್ರೈ ಮಾಡ್ತೀವಲ್ಲ ಅದೇ ರೀತಿ ಆಗುತ್ತೆ.
ನಿಮ್ಮ ಹತ್ರ ಅಕ್ಕಿ ಹಿಟ್ಟು ಇಲ್ಲಪ್ಪ ಅಂದ್ರೆ ನೀವು ಕಾರ್ನ್ಫ್ಲೋರ್ ಹಿಟ್ಟನ್ನ ಸೇರಿಸ್ಕೋಬಹುದು. ಗೊಂಜಾಳ ಹಿಟ್ಟು ಅಂತ ಸಿಗುತ್ತೆ ನೋಡಿ, ಅದನ್ನು ಕೂಡ ನೀವು ಸೇರಿಸ್ಕೋಬಹುದು. ಎಷ್ಟಾಗುತ್ತೆ ಅಷ್ಟು ಚೆನ್ನಾಗಿ ಮಸಾಲೆಯನ್ನ ಸ್ಪ್ರೆಡ್ ಮಾಡ್ಕೊಳ್ಳಿ. ಮತ್ತೆ ಒಳಗಡೆ ಕೂಡ ಮಸಾಲೆಯನ್ನ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಒಳಗಡೆ ನಾವು ಮಸಾಲೆ ಜಾಸ್ತಿ ಹಾಕೋದ್ರಿಂದ ತುಂಬಾ ಟೇಸ್ಟಿಯಾಗಿ ಅನ್ಸುತ್ತೆ. ಫ್ರೈ ಮಾಡಿದ್ಮೇಲೆ ಆ ಮಸಾಲೆ ತಿನ್ನೋಕೆ ನನ್ಗೆ ಮಾತ್ರ ತುಂಬಾ ಇಷ್ಟ ಆಗುತ್ತೆ. ಸೊ ಹಾಗಾಗಿ ನಾನು ಮತ್ತೊಂದ್ಸತಿ ಎಲ್ಲದಕ್ಕೂ ಮಸಾಲೆಯನ್ನ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಆದಷ್ಟು ನೀವು ನಿಮ್ಮ ಹತ್ರ ಟೈಮ್ ಇದ್ರೆ ಅದನ್ನ ರೆಸ್ಟ್ ಮಾಡೋಕ್ ಬಿಡಿ. ಒಂದು ಅರ್ಧ ತಾಸು 1 ತಾಸು ಎಷ್ಟಾಗುತ್ತಲ್ಲ ಅಷ್ಟು ರೆಸ್ಟ್ ಮಾಡೋಕ್ ಬಿಡಿ. ನೀವು ಎಷ್ಟು ಹೊತ್ತು ರೆಸ್ಟ್ ಮಾಡಕ್ ಬಿಡ್ತೀರಲ್ಲ ಅಷ್ಟು ಚೆನ್ನಾಗಿ ಟೇಸ್ಟಿಯಾಗಿ ಫಿಶ್ ಇಲ್ಲಿ ರೆಡಿ ಆಗುತ್ತೆ. ಯಾಕಂದ್ರೆ ಉಪ್ಪು ಖಾರ ಚೆನ್ನಾಗಿ ಅಂಟ್ಕೊಳ್ಳುತ್ತೆ. ನಂತರ ನಾನು ಇಲ್ಲಿ ಒಂದು 3 ಚಮಚದಷ್ಟು ಎಣ್ಣೆಯನ್ನ ಬಿಸಿ ಮಾಡೋಕೆ ಇಟ್ಟಿದ್ದೆ ಫ್ರೆಂಡ್ಸ್. ಎಣ್ಣೆ ಬಿಸಿ ಆದ ನಂತರ ರುಚಿಗೆ ತಕ್ಕಷ್ಟು ಅಚ್ಕಾರದ ಪುಡಿ 1 ಚಮಚದಷ್ಟು ಫಿಶ್ ಮಸಾಲ ಅಥವಾ ಚಿಕನ್ ಮಸಾಲವನ್ನ ಸೇರಿಸ್ಕೊಳ್ಳಿ. ನಾನಿಲ್ಲಿ ಚಿಕನ್ ಮಸಾಲವನ್ನ ಸೇರಿಸ್ಕೊಂಡಿದ್ದೀನಿ. ಫಿಶ್ ಮಸಾಲ ನನ್ನ ಹತ್ರ ಇರಲಿಲ್ಲ, ಹಾಗಾಗಿ ನಂತರ ರುಬ್ಬಿಟ್ಟಿರುವಂತ ಮಸಾಲೆಯನ್ನ ಸೇರಿಸ್ಕೊಂಡು ಇದನ್ನ ಮುಚ್ಚಿಬಿಡಿ. ನಂತರ ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟು ನೀರನ್ನ ನೀವು ಸೇರಿಸ್ಕೋಬಹುದು. ಸೊ ಇದೀಗ 1 ರಿಂದ 2 ಕುದಿ ಬರುವವರೆಗೂ ಕುದಿಸ್ಕೋಬೇಕು. ನನ್ನ ಹತ್ರ ಇವತ್ತು ಟೈಮ್ ಇಲ್ಲ ಇಲ್ಲಿ, ಹಾಗಾಗಿ ನಾನು ಹಾಗೆ ರವೆಯಲ್ಲಿ ಡಿಪ್ ಮಾಡಿ ಫ್ರೈ ಅನ್ನ ಮಾಡ್ತಾ ಇದ್ದೀನಿ. ರವೆಯಲ್ಲಿ ನೀವು ಖಾರ ಬೇಕಂದ್ರೆ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಉಪ್ಪನ್ನ ಕೂಡ ನಾನಿಲ್ಲಿ ಮಿಕ್ಸ್ ಮಾಡಿದ್ದೀನಿ. ರವೆಯಲ್ಲಿ ನಾವು ಉಪ್ಪು ಮಿಕ್ಸ್ ಮಾಡಿಲ್ಲ ಅಂದ್ರೆ ಸಪ್ಪೆ ಸಪ್ಪೆ ಅನಿಸುತ್ತೆ. 1 ಚಮಚದಷ್ಟು ಎಣ್ಣೆಯನ್ನ ಸ್ಪ್ರೆಡ್ ಮಾಡಿಕೊಂಡು ನಂತರ ನಾನು ಫಿಶ್ ಅನ್ನ ಈ ರೀತಿ ರವೆಯಲ್ಲಿ ಡಿಪ್ ಮಾಡಿ ಸೇರಿಸ್ತಾ ಇದ್ದೀನಿ. ಇವತ್ತು ಸಂಡೇ ಇರೋ ಕಾರಣಕ್ಕೆ ನಾನು ಸ್ವಲ್ಪ ಲೇಟ್ ಆಗಿ ಎದ್ದೆ. ಸೊ ಟಿಫಿನ್ ಮಾಡಿ ಮನೆ ಕೆಲಸ ಮುಗಿಸ್ಕೊಂಡು ಅಡಿಗೆ ಮಾಡೋದ್ರಲ್ಲಿ ತುಂಬಾನೇ ಟೈಮ್ ಆಯಿತು. ಸೊ ಹಾಗಾಗಿ ನಾನು ಫಿಶ್ ಅನ್ನ ಇಲ್ಲಿ ರೆಸ್ಟ್ ಮಾಡೋಕೆ ಇಟ್ಟಿಲ್ಲ. ಸೊ ನಿಮ್ಮ ಹತ್ರ ಟೈಮ್ ಇದ್ರೆ ನೀವು ಖಂಡಿತ ಇಡಿ, ತುಂಬಾನೇ ಟೇಸ್ಟಿ ಆಗುತ್ತೆ ಫಿಶ್. ನೋಡ್ತಾ ಇರ್ಬೋದು ಈಗ ಸಾಂಬಾರ್ ಕೂಡ ಇಲ್ಲಿ ಕುದೀತಾ ಇದೆ. ಈ ರೀತಿ ಕುದಿ ಬಂದಾಗ ನಾವು ಹುಣಸೆ ಹಣ್ಣಿನ ರಸವನ್ನ ಸೇರಿಸಬೇಕು. ನಿಮ್ಗೆ ಎಷ್ಟು ಹುಳಿ ಬೇಕಲ್ಲ ಅಷ್ಟು ನೀವು ಹುಣಸೆ ಹಣ್ಣಿನ ರಸವನ್ನ ಸೇರಿಸ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ 1-2 ರಿಂದ 3 ನಿಮಿಷ ಇದು ಚೆನ್ನಾಗಿ ಕುಕ್ ಆಗೋಕೆ ಬಿಡಬೇಕು. ಅಲ್ಲಿವರೆಗೂ ನಮ್ದು ಫಿಶ್ ಕೂಡ ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಈಗ ನಾನಿಲ್ಲಿ ಟರ್ನ್ ಮಾಡಿ ಸೇರಿಸ್ತಾ ಇದ್ದೀನಿ. ನಿಮ್ಗೆ ಎಣ್ಣೆ ಜಾಸ್ತಿ ಬೇಕಂದ್ರೆ ನೀವು ಎಣ್ಣೆ ಜಾಸ್ತಿ ಕೂಡ ಹಾಕಬಹುದು. ನಾನಿಲ್ಲಿ 1 ಸ್ಪೂನ್ ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇದ್ದೀನಿ. ಕೊನೆಯಲ್ಲಿ ಮತ್ತೆ ಸ್ವಲ್ಪ ಎಣ್ಣೆಯನ್ನ ಸೇರಿಸ್ತೀನಿ. ಈ ರೀತಿ ಸ್ವಲ್ಪ ಕಲರ್ ಚೇಂಜ್ ಆದ ನಂತರ ಕರ್ಬೇವಿನ ಸೊಪ್ಪನ್ನ ಸೇರಿಸ್ಕೊಳ್ಳಿ. ಈ ರೀತಿ ಕರ್ಬೇವಿನ ಸೊಪ್ಪು ಹಾಕೋದ್ರಿಂದ ಅದ್ರ ಫ್ಲೇವರು ಸಖತ್ತಾಗಿ ಬರುತ್ತೆ ಫಿಶ್ ಅಲ್ಲಿ. ನೀವು ಹಸಿಮೆಣಸಿನಕಾಯಿ ಏನಾದ್ರು ತಿನ್ನೋರಿದ್ರೆ ಸೊ ಇದರಲ್ಲಿ ಹಸಿಮೆಣಸಿನಕಾಯಿ ಕೂಡ ಕಟ್ ಮಾಡಿ ಸೇರಿಸ್ಕೊಳ್ಳಿ, ತುಂಬಾನೇ ಚೆನ್ನಾಗಿ ಅನ್ಸುತ್ತೆ. ಇದೇ ರೀತಿಯಾಗಿ 2 ಬದಿಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಎಲ್ಲ ಕಡೆಗೆ ನೀವು ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡ್ಕೊಂಡ್ರೆ ಸಾಕು ಫ್ರೆಂಡ್ಸ್. ಆದಷ್ಟು ಕೆಲವರು ಡಿಪ್ ಫ್ರೈ ಅನ್ನ ಮಾಡ್ತಾರೆ. ಸೊ ಡಿಪ್ ಫ್ರೈ ಮಾಡೋದಕ್ಕಿಂತ ಈ ರೀತಿ ತವಾ ಫ್ರೈ ಮಾಡಿ ನೋಡಿ, ತುಂಬಾನೇ ಟೇಸ್ಟಿಯಾಗಿ ಅನ್ಸುತ್ತೆ. ಈಗಲಿ ಸಾಂಬಾರ್ ಕೂಡ ಚೆನ್ನಾಗಿ ಕುಕ್ ಆಗ್ತಾ ಇತ್ತು. ನಾನು ಫಿಶ್ ಅನ್ನ ಹಾಕಿದ್ದೀನಿ. ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಗ್ಯಾಸ್ ಅನ್ನ ಆಫ್ ಮಾಡ್ತಾ ಇದ್ದೀನಿ. 1-2 ನಿಮಿಷ ಕುಕ್ ಮಾಡಿ ಆಮೇಲೆ ಗ್ಯಾಸ್ ಅನ್ನ ಆಫ್ ಮಾಡಿ ಫ್ರೆಂಡ್ಸ್. ನಾನಿಲ್ಲಿ ಈ ಕಡೆ ಇದೇ ರೀತಿಯಾಗಿ ಫಿಶ್ ಫ್ರೈ ಎಲ್ಲವನ್ನ ಮಾಡಿಬಿಟ್ಟು ಒಂದು ಪ್ಲೇಟ್ ಅಲ್ಲಿ ಸೈಡ್ಗೆ ಇಟ್ಟಿದ್ದೀನಿ. ಫ್ರೆಂಡ್ಸ್ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಮೀನ್ ಸಾರು, ಮೀನ್ ಫ್ರೈ ಅನ್ನ ನಾವು ಮಾಡಬಹುದು ಅಂತ. ಜಾಸ್ತಿ ಎಣ್ಣೆ ಕೂಡ ನಾನಿಲ್ಲಿ ಯೂಸ್ ಮಾಡಿಲ್ಲ. ತುಂಬಾನೇ ಈಸಿಯಾಗಿ ಟೇಸ್ಟಿಯಾಗಿರುವಂತ ಇವತ್ತು ಭಾನುವಾರದ ಬಾಡೂಟ ನಮ್ದು ರೆಡಿ ಆಯಿತು. ತುಂಬಾನೇ ಇಷ್ಟ ಆಗುತ್ತೆ ನಿಮ್ಗೂ ಕೂಡ ಅಂತ ಅನ್ಕೊಂಡಿದ್ದೀನಿ. ಸೊ ನಿಮ್ಗೆ ಈ ವಿಡಿಯೋ ಸ್ವಲ್ಪನಾದ್ರೂ ಯೂಸ್ಫುಲ್ ಅನ್ಸಿದ್ರೆ, ಇಷ್ಟ ಆದ್ರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋದನ್ನ ಮರಿಬೇಡಿ ಫ್ರೆಂಡ್ಸ್. ಒಂದ್ಸತಿ ಆದ್ರೂ ಟ್ರೈ ಮಾಡಿ, ಖಂಡಿತ ನೀವು ರುಚಿ ಮರೆಯೋದಿಲ್ಲ. ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು.